ನೇರವಾಗಿ ನಮ್ಮ ನರ್ತನ ಅವರಿಗೆ ಪ್ರಶ್ನೆ. ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಟೆಕ್ನಿಕಲಿ ಹಾಗೂ ಕಲಾವಿದರನ್ನ ನೋಡಿದಾಗ ಅತ್ಯದ್ಭುತ ಪ್ರತಿಭೆಗಳಿರುವಂತಹ ತಂಡ. ಮಫ್ತಿಯಿಂದ ಎಷ್ಟು ಪ್ರೀತಿಯನ್ನು ಗಳಿಸಿದ್ರು. ಖಂಡಿತವಾಗಿ ಭೈರತಿ ರಣಗಳ ಬಗ್ಗೆ ಇನ್ನೂ ನಮಗೆ ಕ್ಯೂರಿಯಾಸಿಟಿ ಹಾಗೇ ಇದೆ. ಇವತ್ತು ಬೆಳಿಗ್ಗೆ ಮತ್ತೊಮ್ಮೆ ನನ್ನ ಸಿನಿಮಾ ನೋಡಿದೆ, ಹಾಗಾಗಿ ಆ ಫ್ರೆಶ್ನೆಸ್ ಇಂದ ಮಾತಾಡ್ತಾ ಇದ್ದೀನಿ. ಸೊ ಭೈರತಿ ರಣಗಳ ಬಗ್ಗೆ ನಿಮ್ಮ ಮಾತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮೀಡಿಯಾದವ್ರಿಗೂ ಬಂದಿದ್ದಕ್ಕೆ. ಸಾರಿ, ಶೂಟಿಂಗ್ ಮುಗಿಸ್ಕೊಂಡು ಬಂದೆ, ಲೇಟ್ ಆಯಿತು. ಭೈರತಿ ರಣಗಳು ಹೇಳ್ಬೇಕಂದ್ರೆ ಫಸ್ಟ್ ಕ್ರೆಡಿಟ್ ಗೋಸ್ ಟು ಡಾಕ್ಟರ್ ಶಿವರಾಜ್ ಕುಮಾರ್. ಸೊ ಮಫ್ತಿ ಮಾಡಬೇಕಾದ್ರೇ ಆ ಕ್ಯಾರೆಕ್ಟರ್ ಡಿಸೈನ್ ಆದಾಗ ಆ ತೂಕ ಬೇರೆ ಥರ ಬಂದ್ಬಿಡ್ತು. ಫಸ್ಟ್ ಬರ್ದಾಗ ಬೇರೆ ಇತ್ತು, ಶಿವಣ್ಣ ಡ್ರೆಸ್ ಹಾಕಿದಾಗ ಶಿವಣ್ಣ ಬರ್ತಾರೆ ಅಂದಾಗ ಅದು ಡಿಸೈನೇ ಬೇರೆ ಥರ ಆಗೋಯ್ತು. ಬಟ್ ಸಿನಿಮಾ ರಿಲೀಸ್ ಆದಾಗ ಸಾಕಾಗಿಲ್ಲ ಜನಕ್ಕೆ. ಇಂಟ್ರೋಲ್ ಬ್ಲಾಕಿಂದ ಶಿವಣ್ಣ ಬರ್ತಾರೆ, ತುಂಬ ಕ್ರೇಜ್ ಇತ್ತು. ಈ ಪಾತ್ರ ಇಷ್ಟಕ್ಕೆ ಮುಗಿಸ್ಬಾರ್ದು, ಇದರ ಹಿನ್ನೆಲೆ ಏನಾದರೂ ಬರಿಬೇಕು ಅಂದ್ಕೊಂಡಾಗ ರಣಗಲ್ ಬ್ಯಾಕ್ ಸ್ಟೋರಿ ಕ್ರಿಯೇಟ್ ಮಾಡಿದ್ವಿ. ಸೊ ಪೆನ್ ಹಿಡಿದಾಗ ಆಟೋಮೆಟಿಕ್ ಆಗಿ ಬಂದ್ಬಿಡ್ತು. ಸೊ ಹೌ ಹಿ ಬಿಕೇಮ್ ಗ್ಯಾಂಗ್ಸ್ಟರ್. ರಣಗಲ್ಲು ಭೈರತಿ ರಣಗಲ್ ಬ್ಲ್ಯಾಕ್ ಡ್ರೆಸ್ ಇತ್ತಲ್ಲ, ಬ್ಲ್ಯಾಕ್ ಡ್ರೆಸ್ ಹೆಂಗೆ ಹಾಕ್ತಾರೆ ಅನ್ನೋದೇ ಸೊ ಭೈರತಿ ರಣಗಲ್ ಕತೆ. ಸೊ ಈ ಸಿನಿಮಾ ಬರ್ಕೊಂಡಾಗ ಶಿವಣ್ಣ ಒಂದು ಲೈನ್ ಹೇಳಿದಾಗ ಬೇರೆ ಏನು ಕ್ವಶನ್ ಕೇಳಿಲ್ಲ, ಮಾಡು ಅಂದರು. ನಮ್ಮ ಗ್ರೇಟ್ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡ್ತಾರೆ, ಜಾಸ್ತಿ ಕ್ವಶನ್ಸ್ ಕೇಳಲ್ಲ. ಥ್ಯಾಂಕ್ ಯು ಮೇಡಮ್, ಆರಾಮಾಗಿ ಮಾಡಿ ಅಂತಾರೆ, ಖುಷಿಯಾಗಿದೆ. ಸೊ ಆಲ್ಮೋಸ್ಟ್ 70% ಸಿನಿಮಾ ಮುಗಿದಿದೆ. ಥ್ಯಾಂಕ್ ಯು ಗೀತಾ ಮೇಡಮ್, ಥ್ಯಾಂಕ್ ಯು ಶಿವಣ್ಣ. ಆ್ಯಂಡ್ August 15th ಬರ್ತಾ ಇದ್ದೀವಿ, ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ, ತಾರಾ ಬಳಗ ತುಂಬಾನೇ ಚೆನ್ನಾಗಿದೆ. ನಮ್ಮ ರಾಹುಲ್ ಅವರಾಗಿರ್ಬೋದು, ರುಕ್ಮಿಣಿ ವಸಂತ್ ಅವರಾಗಿರ್ಬೋದು, ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಇಡೀ ತಂಡದ ಬಗ್ಗೆ ದಯವಿಟ್ಟು ಪರಿಚಯ ಮಾಡ್ಕೊಡ್ಬೋದು. ಸೊ ಆಲ್ರೆಡಿ ಹಾಕಿದ್ದೀವಿ. ಮ್ಯೂಸಿಕ್ ಮಫ್ತಿಗೆ ಮಾಡಿದವ್ರೆ ರವಿ ಬಸ್ತೂರು, ಭೈರತಿ ರಣಗಲ್ಗೆ ಮಾಡ್ತಾ ಇದ್ದಾರೆ. ಸೊ ನವೀನ್ ಕುಮಾರ್ ಕ್ಯಾಮ್ರಾಮ್ಯಾನು, ನವೀನ್ ಕುಮಾರ್ ಐ. ದಿಲೀಪ್ ಸುಬ್ರಾಯನ್ ಅಂತ ಕ್ಯಾಪ್ಟನ್ ಮಿಲ್ಲರು, ಶಿವಣ್ಣದು ಕ್ಯಾಪ್ಟನ್ ಮಿಲ್ಲರ್ ಮಾಡಿದ್ರು. ರೀಸೆಂಟ್ ಕೈದಿ ಮತ್ತೆ ತೀರನ್ ಅಧಿಕಾರ ಮುಂಟು ಅಂತ ಮಾಡಿದ್ರು. ಸೊ ಅವ್ರು ಮಾಡಿದ್ದಾರೆ. ಚೇತನ್ ಡಿಸೋಜಾ ಅವರು ಫೈಟ್ ಮಾಡಿದ್ದಾರೆ. ರಾಹುಲ್ ಬೋಸ್ ಬಗ್ಗೆ ಹೇಳಬೇಕು. ಸೊ ಹಿಂದಿ ಆ್ಯಕ್ಟ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಿವಣ್ಣ ಏಜ್ ಲೆವೆಲ್ಗೆ ಯಾರಾದರೂ ಒಬ್ಬ ಆ್ಯಂಟಾಗನಿಸ್ಟ್ ಹುಡುಕ್ಬೇಕು ಅಂದಾಗ ಸೊ ನಮಗೆ ಸಿಕ್ಕಿದ್ದು ರಾಹುಲ್ ಬೋಸು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ರುಕ್ಮಿಣಿ ವಸಂತ್ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಮತ್ತು ನಮ್ಮ ಅವಿನಾಶ್ ಸರ್ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಕಾಣ್ತಾರೆ ನಿಮಗೆ. ಅವಿನಾಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದೇವರಾಜ್ ಸರ್ ಇದ್ದಾರೆ. ಸೊ ಮಫ್ತಿಯಲ್ಲಿ ಯಾರು ಮಾಡಿದ್ರು, ಮಧು ಗುರುಸ್ವಾಮಿ ಆಗಲಿ, ಅವ್ರ ಟೀಮ್ ಆಗಲಿ, ಶಬರಿ ಆಗಲಿ, ಶಿವಣ್ಣ ಲೆಫ್ಟ್ ಟು ರೈಟ್ ಯಾರ್ಯಾರು ಇರ್ತಾರೆ ಅವರೆಲ್ಲ ಇರ್ತಾರೆ. ಸೊ ಆಲ್ಮೋಸ್ಟ್ ನಿಮಗೆ ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟ್ಗಳಿಂದ 50% ಮಫ್ತಿಯವರೇ ಇದ್ದಾರೆ. ಇನ್ನು 50% ಹೊಸದಾಗಿ ರುಕ್ಮಿಣಿ ವಸಂತ್ ಆ್ಯಂಡ್ ರಾಹುಲ್ ಬೋಸ್, ಅವಿನಾಶ್ ಅವರು ಆ್ಯಂಡ್ ಚೇತನ್ ಡಿಸೋಜಾ, ದಿಲೀಪ್ ಸುಬ್ರಾಯನ್ ಆಡಿದ್ದಾರೆ. ಥ್ಯಾಂಕ್ ಯು.